ಬಂಗಾರಿ ಬಂಗಾರಿ ಸಿಂಗಾರಿ ಬಂಗಾರಿ ಬಂಗಾರಿ ಸಿಂಗಾರಿ. ಲೋ ಪ್ರಾಣಿ, ಇವತ್ ನಾನು ದೇವಸ್ಥಾನದಲ್ಲಿ ಒಂದು ದೊಡ್ಡ ಗಂಟೆ ನೇತ್ ಹಾಕಿದಾರಲ್ಲ, ಅದನ್ನ ಮಾತ್ರ ಎಗ್ರಿ ಎಗ್ರಿ ಹೊಡಿತೀನಿ ಕಣ. ರೀ ಫಸ್ಟ್ ಕೆಳಗ್ ನೇತ್ ಹಾಕಿರೋ ಚಿಕ್ಕ ಗಂಟೆ ಹೊಡಿರಿ. ಯಾವ್ದೋ ಒಂದ್ ಗಂಟೆ ಹೊಡಿಲಿ ಬಿಡಿ, ಸೌಂಡ್ ಬರತ್ತಾನ ಮುಖ್ಯ. ಯಾಕಪ್ಪ ಅಳ್ತಾ ಇದ್ಯಾ? ನಲ್ಲಿ ನೀರ್ ಬರ್ತಾ ಇಲ್ವಾ? ಅದಕ್ಕಲ್ಲ. ಬಾತ್ರೂಮ್ ಬ್ಲಾಕ್ ಆಗಿದ್ಯಾ? ಅದಕ್ಕೂ ಅಲ್ಲ. ಮೋಸ್ಟ್ಲಿ ಕೂರ ಜಾಗದಲ್ಲಿ ಕುರ ಇದ್ದಿರ್ಬೇಕು. ಕೂರ ಜಾಗದಲ್ಲಿ ಕುರ ಇದ್ರೆ ಹೆಂಗೆ ಕೂರಕ್ಕಾಗುತ್ತೆ? ಯಾಕೆ ರಾಜ ಸುರ್ಸ್ತಿದ್ಯಾ ಕಣ್ಣೀರ್? ನನ್ನ ಹೆಂಡತಿ ಪಕ್ಕದ ಮನೆ ಜೊತೆ ಓಡಾಗ್ಬಿಟ್ಲು. ನನ್ ಮಗನೇ, ಸಂತೋಷ ಪಡೋ ವಿಷಯಕ್ಕೆ ಹೊಳ್ತಾ ಇದೆಯಲ್ಲೋ. ಏನ್ರಿ ನಿಮ್ ಮಾತಿನ ಅರ್ಥ? ಅದು ತುಂಬಾ ಚಿಕ್ಕ ವಯಸ್ಸು ಅಂದ ಕಣೆ. ನೋಡಪ್ಪ, ನಿನ್ ಹೆಂಡತಿ ಪಕ್ಕದ ಮನೆ ಒಂದ್ ಜೊತೆ ಓಡೋದ್ಲು ಅಂದ್ಯಲ್ಲ, ಅವನಿಗೆ ಮದ್ವೆ ಆಗಿದ್ಯಾ? 2 ಮದ್ವೆ ಆಗಿದೆ. ಮತ್ತೆ ಯಾಕೆ ಟೆನ್ಷನ್ ಮಾಡ್ಕೋತ್ಯಾ? ಅವನಿಬ್ರು ಹೆಂಡತಿಯರ್ನ ಕರ್ಕೊಂಡ್ ಬಂದ್ ನಿನ್ ಮನೇಲಿ ಇಟ್ಕೋ. ನಾನು ಅಂತ ಒಳ್ಳೆ ಕೆಲಸ ಮಾಡಿದ್ಕೆ ನನ್ನ ಹೆಂಡತಿ ಅವನ ಜೊತೆ ಓಡಾಗ್ಬಿಟ್ಲು. ಎಂತ ಕಿತ್ತೋ ಫ್ಯಾಮಿಲಿನ ನಿಮ್ದು. ಇನ್ನೊಂದ್ ನಿಮಿಷ ಇಲ್ಲೇ ಇದ್ರೆ ನಿನ್ ಬುಡಕ್ಕೆ ಬೆಂಕಿ ಹಚ್ಬಿಡ್ತೀನಿ. ಬೆಳಗ್ಗೆ ತಲೆಗೆ ಹುಳ ಬಿಟ್ಕೊಂಡಾಯ್ತು ಕೋತಿ ಮುಂಡೆದು. ಪಕ್ಕದ ರೋಡ್ ಅಲ್ಲಿರೋ ದೇವಸ್ಥಾನಕ್ಕೆ 9 ಗಂಟೆಗೆ ಮನೆ ಬಿಟ್ಟಿದೀವಿ. 10 ಗಂಟೆ ಆದ್ರೂ ಇನ್ನು ಗೇಟ್ ಹತ್ರನೂ ಹೋಗಿಲ್ಲ. ಬನ್ರಿ ಹೋಗೋಣ. ಲೇ ಬಂಗು, ಮೋಸ್ಟ್ಲಿ ನಿನ್ನ ವಾಚ್ ಅಲ್ಲೇ ಏನೋ ಪ್ರಾಬ್ಲಮ್ ಇರ್ಬೇಕು, ರಿಪೇರಿ ಮಾಡಿಸಿದ್ರಾಯ್ತು ಬಿಡು. ಅವ್ರ ಕೈ ಗಜ್ಜು. ಪ್ರಾಬ್ಲಮ್ ಇರೋದು ವಾಚ್ ಅಲ್ಲ, ನಿಮ್ ತಾಯಿ ತಲೆಲಿ. ನನ್ ತಾಯಿ ತಲೆ ವಿಷಯ ಮಾತಾಡ್ತೀರಾ ಮಮ್ಮಿ? ಲೇ ಬಂಗಾರಿ, ಹೆಂಗಿದೆ ಮೈಗೆ? ಹುಷಾರಿಲ್ಲ ಅಂತ ಹೇಳಿದ್ರೆ ಟ್ರೀಟ್ಮೆಂಟ್ ಕೊಡಕ್ ನೀವೇನ್ ಡಾಕ್ಟರ್ ಏನ್ರಿ? ನಾನೇನಾದ್ರೂ ಡಾಕ್ಟರ್ ಆಗಿದ್ರೆ ಓವರ್ ಡೋಸ್ ಇಂಜೆಕ್ಷನ್ ಕೊಟ್ಟು ನಿನ್ನ ಸಾಯಿಸ್ತಿದ್ದೆ. ಸ್ವಂತ ಸೊಸೆನೆ ಸಾಯಿಸ್ತೀನಿ ಅಂತ ಹೇಳ್ತಿರಲ್ರಿ, ನೀವು ಒಬ್ರು ಅತ್ತೆನಾ? ಕತ್ತೆ. ಸ್ವಂತ ಅತ್ತೆನೆ ತಲೆ ಸರಿ ಇಲ್ಲ ಅಂತ ಹೇಳ್ತಿಯಲ್ಲೇ, ನೀನು ಒಬ್ಳು ನನ್ನ ಸೊಸೆನ ಕೋಸಮುದೇವಿ. ಈ ಅತ್ತೆ ಸೊಸೆ ಜಗಳ ಆಡ್ಲೇಬೇಕು ಅನ್ನೋ ನಿಯಮನ ಅದ್ ಯಾವನ್ ಕಂಡಿಡ್ನೋ, ಅವನೇನಾದ್ರೂ ನನ್ ಕೈ ಸಿಗಾಕೊಂಡ್ರೆ ಇಲ್ಲೇ ರೋಡಲ್ಲೇ ಮೊಕನ ಕೆಡಿಕೊಂಡು ಗುದ್ದಾಕ್ಬಿಡ್ತೀನಿ. ಈ ಕಡೆ ತಿರ್ಕೊಂಡ್ ಮೇಲಾದ್ರೂ ಸಮಾಧಾನ ಆಯ್ತಾ? ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ರೀ, ನಾನ್ ಬರಲ್ಲ ಕಣ್ರಿ. ದೆವ್ವ ಹಿಡಿದಿರೋದು ನಿಮ್ಮ ಅಮ್ಮಂಗೆ. ಅವ್ರನ್ನ ಕರ್ಕೊಂಡು ಹೋಗಿ. ನಾನ್ ಬರಲ್ಲ. ಅಮ್ಮ, ಅವಳು ಹೋದ್ರು ಹೋಗ್ಲಿ, ಬಾರಮ್ಮ ನಾವಾದ್ರೂ ಹೋಗೋಣ. ನಾನ್ ಬರಲ್ಲ ಕಣೋ. ಯಾಕಮ್ಮ? ನಾನು ಬಂದ್ರೆ ಅವಳು ಹೇಳಿರೋದು ಫ್ರೂ ಆಗುತ್ತೆ. ಅದಕ್ಕೆ ನೀವೇ ಸಾರಿ. ಅಯ್ಯೋ ಓ ಅಣ್ಣ, ಇವ್ರಿಬ್ರು ಬರ್ಲಿಲ್ಲ ಅಂದ್ರೆ ನಾವಿಬ್ರು ಹೋಗಿ ದೇವಸ್ಥಾನದಲ್ಲಿ ಏನ್ ಚಪ್ಲಿ ಕಾಯ್ಬೇಕಾ? ಹಿಡ್ಕೊ. ಇಷ್ಟು ಉದ್ದ 2 ಬಾಳೆಣ್ಣವೆ, ನೀವೊಂದ್ ಹಿಡ್ಕೊ, ನಾವೊಂದ್ ಹಿಡ್ಕತೀನಿ, ತಿನ್ಕೊಂಡ್ ಹೋಗೋಣ ಬಾಡಿ. ನೋಡ್ರ ತಮ್ಮ, ಆ ಅಮ್ಮನ್ಗೆ ರಾಜಕಾರಣಿ ಆಗ್ಬೇಕು ಅನ್ನೋ ಆಸೆ. ಆ ಸೊಸೆಗೆ ಆ ಅಮ್ಮನ್ ಮಕ ಕಂಡ್ರೆ ಆಗಲ್ಲ. ದೊಡ್ಡವ್ರೇನ್ ಹೇಳೋರು ಹೇಳು, ಇಬ್ಬರು ಜಗಳ 3ನೇರ್ಗೆ ಲಾಭ ಅಂತ. ಇವತ್ತು ನಾನು ಹೇಳ್ತಾ ಇದ್ದೀನಿ, ಈ ಅತ್ತೆ ಸೊಸೆದಿರ್ ಜಗಳ ಚಪ್ಲಿ ಒಲಿಯೋರ್ಗ್ ಲಾಭ ಅಂತ. ಅದೆಂಗಾಯ್ತದಣ್ಣ? ಅದು ಹೆಂಗೆ ಅಣ್ಣ, ನಾವು ಸೂಪರ್, ಅವ್ರ ಪಾಪರ್. ಆಹಾ ಬಿಂಕದ ಸಿಂಗಾರಿ, ಮೈ ಡೊಂಕಿನ ವೈಯಾರಿ. ಹಲೋ, ಜೋರಾಗಿ ಮಾತಾಡ್ಲಿಕ್ಕೆ ಕೇಳಿಸ್ತಾ ಇಲ್ಲ ಏನೋ? ಗಣ್ಯರಾಮ MLA ಎಲೆಕ್ಷನ್ ಗೆದ್ಬಿಟ್ನಾ? ಅಲ್ಲಿ ಹಂಗಾರೆ ಚಪ್ಲಿ ಪೂಜೆ ವರ್ಕೌಟ್ ಆಗೈತೆ ಏನು? ಏನೋ ಚಪ್ಲಿ ಪೂಜೆ ಮಾಡ್ತಿದ್ರೆ ಅವ್ನ 2 ಮಕ್ಳು ಓಟ್ ಹಾಕ್ತಿರ್ಲಿಲ್ವಾ ಅವನಿಗೆ? ಮಡಗ್ಲಾ, ಈ ವಿಷಯ ಈಚೆಗೆ ಬರ್ಬಾರ್ದು. ಮಿಕ್ಕಿದನ್ನ ನಾ ಊರಿಗೆ ಬಂದಾಗ ಮಾತಾಡ್ತೀನಿ. ಮಡ್ಗು. ರೀ ಇವ್ರೆ, ನೀವೇ ಏನ್ ಮೇಡಮ್, ಚಪ್ಲಿ ಹೊಲಿಬೇಕಿತ್ತಾ? ಇಲ್ಲ, ಅದು ನೀವು ಫೋನಲ್ಲಿ ಇಷ್ಟೊತ್ತು ಮಾತಾಡ್ತಿದ್ರಲ್ಲ, ಅದು ನಿಜನಾ ಅಂತ. ಅಂದ್ರೆ ನನ್ ಫೋನ್ ಏನ್ ಡಮ್ಮಿ ಫೋನ್ ಅಂತ ಮಾಡಿದ್ದೀರಾ ನೀವು? ಬೇಕಿದ್ರೆ ಹಿಂದೆಯಿಂದ ಚುಚ್ಚಿ ಚಾರ್ಜ್ ಆಯ್ತದೆ. ಆತರ ಅಲ್ಲಪ್ಪ, ಇದು ಇಷ್ಟೊತ್ತು ಫೋನಲ್ಲಿ ಚಪ್ಲಿ ಪೂಜೆ ವಿಷಯದ ಬಗ್ಗೆ ಮಾತಾಡ್ತಿದ್ಯಲ್ಲ, ಅದು ನಿಜನಾ ಅಂತ ಕೇಳಿದೆ. ಅಯ್ಯೋ, ನಾನ್ ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡ್ಬಿಟ್ರ ನೀವು? ನಿಮ್ಗೆ ವಿಚಾರ ಗೊತ್ತಾಗೋಯ್ತಾ? ಈ ವಿಷಯ ಏನಾದ್ರೂ ನಮ್ ಚಪ್ಲಿ ಗುರುಗಳು ಗೊತ್ತಾದ್ರೆ ನನ್ ರುಂಡನ ಕತ್ತರಿಸಾಕ್ಬಿಡ್ತಾರೆ. ಇರಪ್ಪ, ಇದೇನಿದು ಮರುಭೂಮಿಲಿ ನೀರು ಹುಡುಕ್ತಾ ಇದ್ದವ್ರಿಗೆ ಹೆಂಡ ತೋರ್ಸ್ಬಿಟ್ಟು ಈಗ ಕುಡಿಯಕ್ ಮುಂಚೆನೆ ತಗೊಂಡು ಹೋಗ್ತೀನಿ ಅಂದ್ರೆ ಹೇಗೆ? ಅದಲ್ಲ, ಇಷ್ಟೊತ್ತು ಚಪ್ಲಿ ಪೂಜೆ ವಿಷಯದ ಬಗ್ಗೆ ಫೋನಲ್ಲಿ ಮಾತಾಡ್ತಿದ್ಯಲ್ಲ, ಅದು ನಿಜನಾ ಅಂತ ಕೇಳಿದೆ. ಅಯ್ಯೋ, ಅದನ್ನೇ ನಾನು ಹೇಳಿದ್ರೆ ನಮ್ ಗುರುಗಳು ನನ್ನ ಇಡೀನೇ ಇಲ್ದಿರೋ ಮೊಂಡು ಕತ್ತಿನಿ ಚುಚ್ಚಿ ಸಾಯಿಸ್ಬಿಡ್ತಾರೆ. ಯಾಕೆ? ಅದು
ತುಂಬಾ ಸಿಗರೆಟ್ ವಿಷಯ. ಸಿಗರೇಟ್ ವಿಷಯನ? ಅಲ್ಲಲ್ಲ, ಅದೇ ಯಾರಿಗೂ ಗೊತ್ತಾಗ್ಬಾರ್ದು ಅನ್ನೋ ವಿಷಯ. ಅಯ್ಯೋ, ಅದು ಸಿಗರೇಟ್ ಅಲ್ಲ, ಸೀಕ್ರೆಟ್ ವಿಷಯ. ನೋಡಿ, ನೀವು ನನ್ನ ಡೈಲಾಗ್ ನ ಕರೆಕ್ಷನ್ ಮಾಡಿದ್ರೆ ನಾನು ನಿಮ್ ತಾವ ಮಾತಾಡಕ್ಕಿಲ್ಲ. ಅಯ್ಯಯ್ಯೋ, ಸಾರಿ ತಪ್ಪಾಯ್ತು, ಮುಂದೆ ಕೇಳಪ್ಪ. ನಮ್ ಜೊತೆಲಿದ್ದವನು ಒಬ್ಬ ಚಪ್ಲಿ ಪೂಜೆ ವಿಷಯನ ಬಾಯ್ ಬಿಟ್ಬಿಟ್ಟ. ಅದು ನಮ್ಮ ಗುರುಗಳು ಗೊತ್ತಾಗಿ ಅವ್ರ ಕೋಪ ಬಂದು ಅವನ ಮನೆಗೆ ಹೋಗಿ 101 ತಲೆ ಕಡಿದ್ರು. 101 ತಲೆ ಕಡಿದ್ರ? ಪೊಲೀಸ್ನವ್ರು ಏನು ಮಾಡ್ಲಿಲ್ವಾ? ಅವ್ರು ಕಡ್ದಿದ್ದು ಕುರುಗಳ ತಲೆ. ಸರಿ, ಮುಂದುವರಿಸಿ. ಅವನು ಕುರುಗಳು ಸಾಕಿದ್ದ, ಅದನ್ನ ಕಡ್ದು ಅವ್ರ ಕೋಪ ಕಮ್ಮಿ ಮಾಡ್ಕೊಂಡ್ರು. ನಾನು ಏನು ಸಾಕಿಲ್ಲ. ಆಮೇಲೆ ನನ್ನೇ 101 ಪಾಲ್ಸ್ ಮಾಡ್ಬಿಟ್ರೆ. ಈ ವಿಷಯ ನನಗೊಬ್ಳಿಗಲ್ದೆ ಬೇರೆ ಯಾರಿಗೂ ಗೊತ್ತಿಲ್ಲ. ಬಿಟ್ರೆ ನಿನಗೆ, ನೀನಂತೂ ಯಾರ ಹತ್ರನೂ ಹೇಳಲ್ಲ. ನಾನು ಪ್ರಾಣ ಹೋದ್ರೂ ಹೇಳಲ್ಲ. ಜನಗಳು ನಿಯತ್ತಿನ ವಿಷಯ ಬಂದಾಗ ನಾಯಿನ ಹೋಲಿಸ್ತಾರೆ, ಆದ್ರೆ ಈ ಏರಿಯಾದವರು ನನಗ್ ಹೋಲಿಸ್ತಾರೆ. ನಾಯಿಗೆ ನಿಯತ್ತಿನ ವಿಷಯದಲ್ಲಿ ಚಾಲೆಂಜ್ ಮಾಡ್ದವಳು ನಾನು. ಹೆದರ್ಕೋಬೇಡ, ನಾನು ಯಾರ ಹತ್ರನೂ ಹೇಳಲ್ಲ. ಹೇಳಿ ಹೇಳಿ. ಸರಿ ಮೇಡಮ್, ನಾನು ನಿಮ್ಗೆ ಹೇಳ್ತೀನಿ. ನೀವು ನನ್ಗೇನ್ ಕೊಟ್ಟಿರಿ? ನಮ್ಮ ಮನೆಗ್ ಬಾ, ಅಲ್ಲಿ ತುಂಬಾ ಹಳೆ ಬಟ್ಟೆಗಳಿವೆ, ಅದೆಲ್ಲ ನಿಮ್ಗೆ ಕೊಡ್ತೀನಿ, ತಗೊಂಡು. ಏನ? ನಾನು ನಿಮ್ ಕಣ್ಗೆ ಹಳೆ ಚಪ್ಪಿ ಒಳ್ಳೆ ಅಂತಾರ ಕಾಣಿಸ್ತೀನ? ಮೇಡಮ್, ಈ ಐಡಿಯಾನೇನಾರ ನಾನು ಡೆಲ್ಲಿಲಿರೋರು ಕೊಟ್ರೆ ಹಂಗೆ ಖುಷಿ ಪಟ್ಬಿಟ್ಟು ಆಂಧ್ರದಲ್ಲಿರೋ ತಾಜ್ ಮಹಲ್ ನನ್ನ ಹೆಸರು ಬರ್ಕ್ ಕೊಟ್ಬಿಡ್ತಾರೆ ಅಂತೀನಿ. ತಾಜ್ ಮಹಲ್ ಇರೋದು ಆಂಧ್ರದಲ್ಲ, ಆಗ್ರಾದಲ್ಲಿ. ನೋಡಿ, ನಾನು ಹೇಳಿಲ್ವ ನಿಮ್ಗೆ, ನನ್ನ ಡೈಲಾಗ್ ನನ್ನ ಕರೆಕ್ಷನ್ ಮಾಡಿದ್ರೆ ನಿಮ್ ಜೊತೆ ಟಿಸ್ಕ್ಯಾ. ಇಲ್ಲ, ಸಾರಿ, ನಿನ್ಗೆ 10,000 ಕೊಡ್ತೀನಿ. 10ಕ್ಕಿನ್ನು 40 ಸೇರಿಸ್ಬಿಟ್ಟು ಗುಡ್ ಫಿಗರ್ 50 ಕೊಟ್ಬಿಡಿ. 50,000? ಸರಿ, ಅದೇನು ಹೇಳು. ನೋಡಮ್ಮ, ಯಾವುದೇ ವಿಚಾರದಲ್ಲಿ ಗೆಲುವು ಕಾಣಬೇಕು ಅಂದ್ರೆ ಮೊದಲು ಶತ್ರುನಾಶ ಆಗ್ಬೇಕು. ಈಗ ಒಂದು ಮೂಟೆ ಹಳೆ ಚಪ್ಪಲಿ ತಗೊಂಡೋಗ್ 31 ದಿನ ಅದನ್ನ ಪೂಜೆ ಮಾಡ್ಬೇಕು. ಆಮೇಲೆ 32ನೇ ದಿನ ವಾಯವ್ಯ ದಿಕ್ಕಿನಲ್ಲಿರೋ ಕೆರೆಗೆ ನಿಮ್ ಶತ್ರು ಹೆಸರು ಹೇಳ್ಕೊಂಡು ಒಂದೊಂದೇ ಎಸಿತಾ ಹೋಗಿ. ಆವಾಗ ನೋಡಿ, ಯಾರೊಬ್ರು ಓಟ್ ಹಾಕ್ದಿದ್ರು ನೀವು ಗೆಲ್ತೀರಿ. ಹೌದಾ? ತಗೋ 50,000. ನಾನಿನ್ ಬರ್ತೀನಿ. ಎಲ್ಲಿಗೆ ಹೋಯ್ತೀರಿ ಮೇಡಮ್? ಹಳೆ ಚಪ್ಪಲಿ ತಗೊಳಕ್ಕೆ. ಈ ವಿಷಯ ಏನಾದ್ರು ಆಚೆ ಗೊತ್ತಾದ್ರೆ ಅದ್ರಲ್ಲೇ ಹೊಡಿತಾರೆ. ಯಾಕೆ ಹೋದಿರಿ? ನನ್ ತವೇ ಅದೇ ಕೊಡ್ತೀನಿ. ಇದಕ್ಕೆ ಇನ್ನೊಂದು 50,000 ಆಗ್ತದೆ. ಬಂಗಾರಿ ಯಾರೇ ನೀ ಬುಲ್ಬುಲ್, ಬಂಗಾರಿ ನಾನೇ ಬುಲ್ಬುಲ್, ಬಂಗಾರಿ ಬೆಡಗಿನ ಬಂಗಾರಿ ಯಾರಯ್ಯ ನೀನು? ನಾನ್ ಯಾರು ಅನ್ನೋದು ಹಂಗಿರ್ಲಮ್ಮ. ನಿನ್ನ ಹೆಸರು ಬಂಗಾರಿ. ಹೌದು, ಅದನ್ನ ನಮ್ಮಪ್ಪ ಇಟ್ಟಿದ್ದು. ನಿಮ್ಮತ್ತೆ ಹೆಸರು ಸಿಂಗಾರಿ. ಹೌದು, ಅದನ್ನ ಅವರಪ್ಪ ಇಟ್ಟಿದ್ದು. ನಿಮ್ಮತ್ತೆಗೆ ರಾಜಕೀಯದ ಹುಚ್ಚು. ಹೌದೌದು, ಇದೆಲ್ಲ ನಿಮ್ಗೆ ಗೊತ್ತು? ನಾನು ತ್ರಿಕಾಲ ಜ್ಞಾನಿನಮ್ಮ. ಹೌದಾ? ಮತ್ತೆ 2 ಕಾಲಿದೆ, 3ನೇ ಕಾಲಿ ಎಲ್ಲಿ? ತ್ರಿಕಾಲ ಜ್ಞಾನಿ ಅಂದ್ರೆ 3 ಕಾಲಿರೋನು ಅಂತಲ್ಲಮ್ಮ. ಮತ್ತೆ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯ ಕಾಲವನ್ನ ತಿಳಿದಿರೋನು ಅಂತ. ಹೌದಾ? ಹಾಗಾದ್ರೆ ನಿಮ್ಗೆಲ್ಲ ಗೊತ್ತಾ? ಹಾಗಾದ್ರೆ ಪುನೀತ್ ರಾಜ್ಕುಮಾರ್ ಅವ್ರದ್ದು ನಿನ್ನಿಂದಲೇ ಸಿನಿಮಾ ಯಾವ ಟಾಕೀಸ್ ಅಲ್ಲಿ ರಿಲೀಸ್ ಆಗಿದೆ ಅಂತ ಒಂಚೂರು ನೋಡಿ ಹೇಳ್ತೀರಾ? ಅಮ್ಮ ತಾಯಿ, ನೀನು ದೊಡ್ಡವಳಾಗಿರೋ ಚಿಕ್ಕ ಮಗು. ಅಲ್ಲಿ ನಿಮ್ಮತ್ತೆ ಶತ್ರುನಾಶಕ್ಕೆ ಅಂತ ಚಪ್ಪಲಿ ಪೂಜೆ ಮಾಡ್ತಾ ಇದ್ದಾರೆ. ನಿನಗೆ ನಿನ್ನಿಂದಲೇ ಪಿಕ್ಚರ್ ಚಿಂತೆನಾ? ಒಳ್ಳೇದಾಯ್ತಲ್ಲ, ಶತ್ರುಗಳ ನಾಶ ಆದ್ರೆ ನಾವ್ ಆರಾಮಾಗಿರ್ಬೋದಲ್ಲ. ಹೌದೌದು, ಕರೆಕ್ಟೇ. ಒಂದು ದುರಂತ ಏನಪ್ಪ ಅಂದ್ರೆ ನಿಮ್ಮತ್ತೆ ಶತ್ರು ಲಿಸ್ಟ್ ಅಲ್ಲಿ ಟಾಪ್ ಅಲ್ಲಿರೋದು ನೀನೆ. ಹೌದಾ? ನಾನಾ? ಮಂಗಳೂರು ಬಜ್ಜಿಲಿ ಮಂಗಳೂರು ಇರಲ್ಲ ಅನ್ನೋದು ಎಷ್ಟು ಸತ್ಯನೋ ನನ್ನ ಮಾತು ಅಷ್ಟೇ ಸತ್ಯ. ಬೇಕಾದ್ರೆ ನಿನ್ ಮನೆಗೆ ಹೋಗಿ ನೋಡು, ನಿಮ್ಮತ್ತೆ 1 ಮೂಟೆ ಹಳೆ ಚಪ್ಪಲಿ ತಂದಿರ್ತಾಳೆ. ಅವಾಗ ನನ್ನ ಮಾತಿನ ಮೇಲೆ ನಿನಗೆ ನಂಬಿಕೆ ಬಂದ್ರೆ ಒಂದು ಫೋನ್ ಮಾಡು, ಆಮೇಲೆ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಸರಿ, ನಿಮ್ ಫೋನ್ ನಂಬರ್ ಕೊಡಿ. ಇದೇನಿದು? ಎಲ್ರದ್ರೊಳಗ್ ನೀರ್ ಇಟ್ಕೊಂಡ್ರೆ ನೀವು ವಿಸಿಟಿಂಗ್ ಕಾರ್ಡ್ ಇಟ್ಕೊಂಡಿದ್ದೀರಾ? ಜನ ಚೇಂಜ್ ಕೇಳ್ತಾರಮ್ಮ. ಹೌದಾ? ನನ್ನ ಹತ್ರ ಚೇಂಜ್ ಇಲ್ಲ. ಹಂಗಲ್ಲಮ್ಮ, ನಾನು ಹೇಳ್ದಷ್ಟು ಮಾಡು. ಆದ್ರೆ ಒಂದು ಚಿಕ್ಕ ಚೇಂಜ್. ಏನೋ? ನಾನು ಫೋನ್ ಮಾಡಲ್ಲ ನಿಮ್ಗೆ, ಮತ್ತೆ ಮಿಸ್ ಕಾಲ್ ಕೊಡ್ತೀನಿ. ಲೇ ಪ್ರಾಣಿ, ನಾಳೆಯಿಂದ ನೀನು ನಮ್ಮ ಏರಿಯಾದಲ್ಲಿರೋ ಎಲ್ಲಾರ ಮನೆಗೆ ಹೋಗಿ ತೂತಾದ ಹಳೆ ಚಡ್ಡಿನ ಕಲೆಕ್ಟ್ ಮಾಡ್ಕೊಂಡ್ ಬಾರೋ. ಯಾಕಪ್ಪ? ತೂತಾದ ಹಳೆ ಚಡ್ಡಿ ಪೂಜೆ ಮಾಡಿದ್ರೆ ನಾನು ಬಿಲ್ ಗೇಟ್ಸ್ ಆಗ್ತೀನಿ ಅಂತ ಕನ್ಸಲ್ ಸ್ವಾಮಿ ಹೇಳಿದ್ರು. ಅದ ಹೆಂಗೋ ಸಾಧ್ಯ? ಮತ್ತಿನ್ನೇನು, ನಮ್ಮಮ್ಮ ಹಳೆ ಚಪ್ಪಲಿ ಪೂಜೆ ಮಾಡಿ CM ಆಗೋದೇ ಸತ್ಯ ಆದ್ರೆ
ನಾನ್ ಯಾಕೆ ಹಳೆ ತೂತಾದ ಚಡ್ಡಿ ಪೂಜೆ ಮಾಡಿ ಬಿಲ್ ಗೇಟ್ಸ್ ಆಗ್ಬಾರ್ದು? ಇಂಟರ್ನ್ಯಾಷನಲ್ ಬುದ್ಧಿವಂತ ಕಣ ನೀನು. ನಿನಗಿರೋ ಬುದ್ಧಿನೂ ನಮ್ಮ ಮಮ್ಮಿಗೆ ಇಲ್ವಲ್ಲ. ಏನ್ರಿ ಇದು ಮೂಟೆ? ಹಳೆ ಚಪ್ಪಲಿ ಮೂಟೆ. ನಿಮ್ಮಮ್ಮ ಭಾಷಣ ಮಾಡ್ಬೇಕಾದ್ರೆ ಜನರು ಖುಷಿಯಿಂದ ಹಾಕಿದ್ರಂತ. ಸ್ವಲ್ಪ ಮೆತ್ತಗ್ ಮಾತಾಡಿ, ನಿನ್ನ ಬಾಯಿಗೆ ಬೆಲ್ಲ ತುರ್ಕ. ಈ ಮಾತನ್ನ ಏನಾದ್ರೂ ನಮ್ಮಮ್ಮ ಕೇಳಿಸ್ಕೊಂಡ್ರೆ ನಮ್ ಇಬ್ರು ಒಟ್ಟಿಗೆ ಸೇರಿಸಿ ಈ ತರ ಮೂಟೆ ಕಟ್ಬಿಡ್ತಾರೆ. ನಮ್ಮಮ್ಮ ಹಳೆ ಚಪ್ಪಲಿ ಪೂಜೆ ಮಾಡಿ ಶತ್ರು ನಾಶ ಮಾಡಿ ಸಿಎಂ ಆಗ್ತಾರ. ಶತ್ರುನಾಶ? ಮೂರ್ಖಾಲ್ ಜ್ಞಾನಿಗಳು ಹೇಳಿದ್ದು ನಿಜ ಆಗೋಯ್ತು. ಲೇ, ಇನ್ನು ಇಲ್ಲೇ ಕೂತ್ಕೊಂಡು ಏನೋ ಮಾಡ್ತಾ ಇದ್ದೀರಾ? ಆ ಮೂಟೆಲಿರೋ ಚಪ್ಪಲಿನೆಲ್ಲ ಒಂದ್ ಕಡೆ ಜೋಡಿಸಿ, ನಾಳೆಯಿಂದ ಪೂಜೆ ಶುರು ಮಾಡ್ಬೇಕು. ನಾನೋಗಿ ಪೂಜೆ ಸಾಮಾನ್ ತರ್ತೀನಿ. ಹಲೋ ಮೂರ್ಖಾಲು, ನಾನ್ ಬಂಗಾರಿ. ಏನಮ್ಮ ಮಿಸ್ ಕಾಲ್ ಹಾಕ್ತೀನಿ ಅಂತ ಮಿಸ್ ಆಗಿ ಕಾಲೇ ಹಾಕ್ಬಿಟ್ಟಿದ್ಯಾ? ಅಯ್ಯೋ ಮೂರ್ಖಾಲು, ಇಲ್ಲಿ ನಾನೇ ಕಲಾಸ್ ಆಗೋ ಕಾಲ ಬಂದಿದೆ. ನಿನಗ್ ಮಿಸ್ ಕಾಲ್ ಕೊಡ್ತಾ ಕುತ್ಕೊಂಡ್ರೆ ಇಲ್ಲಿ ನಾನೇ ಮಿಸ್ ಆಗಿ ಹೋಗ್ತೀನಿ. ನೀನ್ ಹೇಳಿದ್ದು ನಿಜ. ನಮ್ಮ ಅತ್ತೆ ಚಪ್ಪಲಿ ತಗೊಂಡ್ ಬಂದಿದ್ದಾರೆ ಪೂಜೆ ಮಾಡಕ್ಕೆ. ಇವಾಗ ಏನ್ ಮಾಡೋದು? ನೋಡಮ್ಮ, ಅಯ್ಯ ನಿನ್ನ ಮಕ್ಕ ನಾಯಿನಕ್ಕ ಫೋನಲ್ಲಿ ಹೆಂಗಯ್ಯ ನೋಡೋದು? ನಾನು ಹೇಳಿದ್ದ ಹಂಗಲ್ಲಮ್ಮ. ಮತ್ತಿನ್ಯಂಗೆ? ನನ್ನ ಕರ್ಮ. ನಾನು ಹೇಳಿದ್ ಮಾಡಮ್ಮ ಸಾಕು. ಆಯ್ತು ಹೇಳಿ. ನಿಮ್ಮ ಅತ್ತೆ ಹತ್ರ ಇರೋ ಚಪ್ಪಲಿ ಮೂಟೆನ್ ಕದ್ದು ನನಗ್ ತಂದ್ ಕೊಡ. ಹೆಂಗೆ ನಾನು ಹೇಳಿದ್ದು ಬಂತ ಕಾಲು? ಹೂನಣ್ಣ, ದುಡ್ಡು ಬಂದ್ಮೇಲೆ ಹೊಸ ಫೋನು ಟಚ್ ಸ್ಕ್ರೀನ್ ತಗೋಬೇಕು. ಫೋನ್ ಏನು, ಚಾರ್ಜರು ಕೊಡ್ತೀನಿ ಕಂತಾಗ. ಬಂಗಾರಿ ಬಂಗಾರಿ ಸಿಂಗಾರಿ ಬಂಗಾರಿ ಬಂಗಾರಿ ಸಿಂಗಾರಿ. ತಗೊಳ್ಳಿ ಮೂರ್ ಕಾಲಿನ ಸ್ವಾಮಿಗಳೇ. ಅದ್ 3 ಕಾಲಲ್ಲಮ್ಮ, ತ್ರಿಕಾಲ. ಯಾವ್ದೋ ಒಂದ್ ಕಾಲ. ನೀವ್ ಹೇಳ್ದಾಗೆ ಚಪ್ಪಲಿ ಮೂಟೆನ ಕದ್ಕೊಂಡ್ ತಗೊಂಡ್ ಬಂದಿದೀನಿ. ನೀನ್ ಧೈರ್ಯವಾಗಿರಮ್ಮ. ಕ್ಯಾಮ್ರಾ ಇಲ್ದೆ ಶೂಟಿಂಗ್ ಹೇಗ್ ಸಾಧ್ಯ ಇಲ್ವೋ ಹಾಗೆ ಚಪ್ಪಲಿ ಮೂಟೆ ಇಲ್ದೆ ಪೂಜೆ ಸಾಧ್ಯನೇ ಇಲ್ಲ. ಸರಿ ಸರಿ, ಏನೋ ಒಂದ್ ಮಾಡಿ. ನಾನಿನ್ ಬರ್ಲಾ? ಏನಮ್ಮ ಹಂಗೆ ಹೋಗ್ತಾ ಇದ್ಯಾ? ನೀನು ಪ್ರಾಣ ಉಳಿಸಿದಿಕ್ ನನ್ಗೇನೋ ಖರ್ಚಿಗಿಲ್ವಾ? ಅಯ್ಯೋ ತಗೊಂಡ್ ಬಂದಿದ್ದೆ, ಕೊಡೋದೇ ಮರ್ತೋಯ್ತು. ಇರಿ ಒಂದ್ ನಿಮಿಷ. ತಗೊಳ್ಳಿ ಬ್ಲೇಡು. ಏನಕ್ಕಮ್ಮ? ಶೇವಿಂಗ್ ಮಾಡ್ಕೊಳಕ್ಕೆ. ಇದರಿಂದ ಶೇವಿಂಗ್ ಮಾಡ್ಕೊಳಕ್ ಆಗಲ್ಲ. ಶೇವಿಂಗ್ ಮಾಡ್ಕೊಳಕ್ಕೆ ಲಾಂಗೇ ಬೇಕು. ಯಾವ್ದೋ ಒಂದ್ರಲ್ಲಿ ಮಾಡ್ಕೊಳ್ಳಿ. ಏನಮ್ಮ ನಿನ್ನ ಪ್ರಾಣಕ್ಕೆ ಇಷ್ಟೇನಾ ಬೆಲೆ? ಸರಿ, ಈ ಚಪ್ಪಲಿ ಮೂಟೆನ ನಿಮ್ಮ ಅತ್ತೆ ಕೊಟ್ಬಿಟ್ಟು ನಿನ್ನ ಕಥೆ ಎಲ್ಲ ಹೇಳ್ಬಿಡ್ತೀನಿ. ಹಂಗೇನಾದ್ರೂ ಮಾಡ್ಬಿಟ್ಟಿರಾ? ತಗೊಳ್ಳಿ, ನನ್ನ ಹತ್ರ 10,000 ಮಾತ್ರ ಇರೋದು. ಸರಿ ನೀನ್ ಹೋಗಮ್ಮ. ಸರಿ, ಟಾಟಾ. ನೋಡ್ದ ತಮ್ಮ, ನನ್ ಪ್ಲಾನು ಹೆಂಗ್ ವರ್ಕೌಟ್ ಆಗ್ತಾ ಇದೆ. ಒಂದೇ ಕಲ್ಲಲ್ಲಿ ಎರಡೆರಡು ಅಕ್ಕಿ. ನಮ್ ಚಪ್ಪಲಿ ನಮ್ ತವನೇ ಇರ್ತದೆ, ದುಡ್ಡು ಮಾತ್ರ ಬರ್ತಾ ಇರ್ತದೆ. ಅಣ್ಣ, ಈ ಆಟ ಪಸಂದ್ ಆಗದೆ. ಹಿಂಗೆ ನಾವ್ 6 ತಿಂಗಳು ಈ ಆಟ ಆಡ್ಬಿಟ್ರೆ ನಮ್ದೇ ಒಂದ್ ಸ್ವಂತ ಚಪ್ಪಲಿ ಫ್ಯಾಕ್ಟ್ರಿ ಇಟ್ಬಿಡ್ಬೋದು. ಮುಂದೆ ಮುಂದೆ ಸೇಮ್ ಸ್ಟೋರಿ ರಿಪೀಟ್. ಅಣ್ಣ, ಅಯ್ಯೋ 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 ಅಯ್ಯೋ, ಲೋ ಪ್ರಾಣಿ ಜ್ಞಾನಿ ಬಂಗಾರಿ ಎಲ್ಲ ಹಾಳಾಗಿ ಹೋಗಿದ್ರು. ಬಂದ್ರ ಇವ್ರಗಳೇ ಅವ ನಮಗ್ ಮಾಮೂಲಿ ಪೂಜೆ ಅಂದ್ರೆ ಅಲರ್ಜಿ. ನೀನ್ ಈ ಚಪ್ಪಲಿ ಪೂಜೆ ಅಂದ್ರೆ ಕಾಡ್ ಮನುಷ್ಯರ ಹತ್ರ ಕ್ಯಾಬ್ರೆ ಮಾಡಿಸ್ದಂಗಿರತ್ತೆ. ನೀನೇ ಮಾಡ್ಕೊಳಮ್ಮ. ಏನೋ ಮಾಡ್ಕೊಳ್ಳೋದು ಇದ್ರೆ ತಾನೇ. ಏನ್ ಮಮ್ಮಿ? ಚಪ್ಪಲಿ ಮೂಟೆನೇ ಕಾಣಿಸ್ತಾ ಇಲ್ವೋ? ಚಪ್ಪಲಿ ಮೂಟೆ ಕಳಿಸ್ತಿಲ್ವಾ? ಏನಾಯ್ತು? ನಾನು ಅದನ್ನೇ ಕೇಳಿದ್ದು, ಏನಾಯ್ತು? ಅವ ಮೋಸ್ಟ್ಲಿ ಪೂಜೆ ಮುಂಚೆ ಮಡಿ ಇರ್ಲಿ ಅಂತ ಬಾತ್ರೂಮ್ ಅಲ್ಲಿ ತಣ್ಣೀರು ಹುಯ್ಕೋತಾ ಇರ್ಬೇಕು. ಅಲ್ಲೇ ಹೋಗಿ ಹುಡುಕು. ಅಯ್ಯೋ ಪೆದ್ಗುಂಡ, ಮುಚ್ಚ್ರಿ ಬಾಯಿ. ಅತ್ತೆ, ನೀವು ಪೂಜೆ ಮಾಡೋದು ಆ ದೇವ್ರಿಗೆ ಇಷ್ಟ ಇಲ್ಲ ಅನ್ಸುತ್ತೆ. ಅದಕ್ಕೆ ಆ ದೇವ್ರೆ ಮಾಯ ಮಾಡಿರ್ಬೇಕು. ಮುಚ್ಚೆ ಬಾಯಿ. ದೇವ್ರ ಮೇಲೆ ಯಾಕೆ ಸುಳ್ಳು ಹೇಳ್ತೀಯಾ? ಮಮ್ಮಿ ಯಾಕೆ ಮಮ್ಮಿ ಸುಮ್ನೆ ರಿಸೆಷನ್ ಟೈಮಲ್ಲಿ ಕೆಲಸ ಹಾಕೋತಾರಲ್ಲ ಐಟಿ ಬಿಟಿ ಅವರು ಆ ತರ ಆಡ್ತಾ ಇದೆಯಾ? ಒಂದ್ ಮೂಟೆ ಹೋದ್ರೆ ಇನ್ನೊಂದ್ ಮೂಟೆ ತಂದ್ರು ಆಯ್ತಪ್ಪ. ಇನ್ನೂ ಒಂದ? ನೀನ್ ಯಾಕೆ ಇನ್ನೂ ಒಂದೇ ಅಂತ ಶಾಕ್ ತಗೋತಾ ಇದೀಯಾ? ಅದು ಐಡಿಯಾ ಚೆನ್ನಾಗಿತ್ತಲ್ಲ, ಅದಕ್ಕೆ ಅತ್ತೆ. ಏನ್ ಐಡಿಯಾ ಚೆನ್ನಾಗಿತ್ತು? ಒಂದು ಮೂಟೆಗೆ 50,000 ಕೊಡ್ಬೇಕು. ನಿಮ್ ಮನೇಲಿ
ಚಪ್ಲಿ ಮುಟ್ಟೆ ಕಳ್ತನ ಆಯ್ತದೆ ನೀವ್ ಅಂತ ತಿರ್ಗಾ ಬತ್ತೀರಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಅದೇಗೆ ಅದು ಅದೇ ಒಳ್ಳೆ ಕೆಲ್ಸಕ್ಕೆ 108 ಇಗ್ನ ಅಂತಾರಲ್ಲ ಅದಕ್ಕೆ ಹೇಳ್ದೆ. ಸರಿ ಸರಿ, ನನಗೆ ಇನ್ನೊಂದು ಮೂಟೆ ಚಪ್ಲಿ ಕೊಡಿ. ಈ ಸಲ 25,000 ಜಾಸ್ತಿ ಆಯ್ತದೆ. ಯಾಕೋ? ಕಳ್ಸಲ ಬ್ಯಾಟು ಸುಸು ಪ್ಯಾಕ್ಸು ಸೇರ್ಸ್ಕೊಳ್ದ ಮರ್ತ್ಕೊಂಡ್ಬಿಟ್ಟಿದ್ದೆ ರೀ. ಅದು ವ್ಯಾಟು ಸೆಸ್ಸು ಟ್ಯಾಕ್ಸು ರೀ. ನನ್ ಡೈಲಾಗ್ ಕರೆಕ್ಷನ್ ಮಾಡೋದಕ್ಕೆ 25,000 ಜಾಸ್ತಿ ಕೊಡ್ಬೇಕು. ಪ್ರಾಣಿ ಜ್ಞಾನಿ, ಏನ್ ಮಮ್ಮಿ ನಿಂದ ಗೋಳು ಯಾವಾಗ್ಲೂ ಕಿರ್ಚ್ಕೊತಿರ್ತೀಯಲ್ಲ? ಈ ಸಲ ಟ್ಯಾಕ್ಸು ಸೆಸ್ಸು ವ್ಯಾಟು 3 ಸೇರ್ಸಿ ಅವ್ನಿಗೆ ದುಡ್ಡು ಕೊಟ್ಟಿದ್ದೀನಿ. ಇದನ್ನ ಹುಷಾರಾಗಿ ನೋಡ್ಕೊಳ್ಳಿ. ಹುಷಾರಾಗಿ ನೋಡ್ಕೊಳಕ್ ಇದೇನ್ ಕೊಯ್ನೂರ್ ವಜ್ರನ ಇಲ್ಲ ಗೋಲ್ಡನ್ ಟೆಂಪಲ್? ಯಾವಾಗ ಕಿತ್ತೋಗಿರೋ ಚಪ್ಲಿಗಳು ಇದನ್ನ ಯಾರ ಮಮ್ಮಿ ಕದೀತಾರ ಬರ್ಗೆಟ್ ಬಿದ್ದೋದವನು? ಹೋದ್ಸಲದ ಮೂಟೆ ಕಳ್ತನ ಆಗದೆ ಅದಕ್ಕೇನು ಕಾಲ್ ಬಂದು ಕಾಶ್ಮೀರಕ್ಕೆ ಹನಿಮೂರ್ಗೆ ಹೋಯ್ತಾ? ಲೋಕಕ್ಕೊಬ್ನೇಶ ಜ್ಞಾನಕ್ಕೊಬ್ನೇ ಜ್ಞಾನೇಶ. ಅಮ್ಮ ಇದಕ್ಕೆಲ್ಲ ಒಂದು ಸೂಪರ್ ಸುಪ್ರೀಂ ಐಡಿಯಾ ನನ್ನ ಹತ್ರ ಇದೆ. ಏನದು? ಈ ಚೀಲ ಕಾಯೋಕೆ 2 ಸೆಕ್ಯೂರಿಟಿ ಗಾರ್ಡ್ ನ ಅಪಾಯಿಂಟ್ ಮಾಡ್ಕೊಂಡ್ಬಿಟ್ರೆ? ಸೂಪರ್ ಐಡಿಯಾ ಕಣ. ಥ್ಯಾಂಕ್ ಯು. ಅದಕ್ಕೆ ಅಲ್ವಾ ನಿಮ್ಮನ್ನ ಇಟ್ಕೊಂಡಿರೋದು? ಅಂದ್ರೆ ಲೋ ಪ್ರಾಣಿ, ನಾವಿಬ್ರು ಈ ಚಪ್ಲಿ ಚೀಲ ಕಾಯೋ ಸೆಕ್ಯೂರಿಟಿ ಗಾರ್ಡ್ಗಳೇನೋ? ಹೂ ಕಣಪ್ಪ, ಮನೇಲಿ ಕೆಲಸ ಕಾರ್ಯ ಇಲ್ದೆ ಹಿಂಗೆ ನಿಂತಿದ್ರೆ ನಮ್ಮನ್ನ ಸೆಕ್ಯೂರಿಟಿ ಗಾರ್ಡ್ಗಳು ಅಂತಾನು ಅಂತಾರೆ. ಬಿಟ್ರೆ ಕಾಸ್ಟ್ಯೂಮ್ ಹಾಕಿ ಗೇಟ್ ಮುಂದೆ ನಿಲ್ಸ್ಬಿಡ್ತಾರೆ. ಆದ್ರೂ ಇದಕ್ಕೆಲ್ಲ ಮಾನಸಿಕವಾಗಿ ಸಿದ್ಧತೆ ನಡ್ಸ್ಕೊಂಡಿರ್ಬೇಕು. ಆದ್ರೂ ಒಂದ್ ಡೌಟ್ ಕಣೋ. ಏನ? ಮೊನ್ನೆ ಮಮ್ಮಿ ತಂದಿದ್ರಲ್ಲ ಮೂಟೆ, ಅದು ಇದೇ ಕಲರ್ ಇತ್ತು. ಇವತ್ತು ತಂದಿರೋ ಮೂಟೆನೂ ಇದೇ ಕಲರ್ ಇದೆ. ಹೆಂಗೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಲೋ ದಟ್ ಇಸ್ ಚಿಕ್ಕಮಣಿ, ಅದ್ರಲ್ಲಿ ಯೋಚನೆ ಮಾಡೋದು ಏನೋ ಇದೆ ನೋಡೋ. ಬಾರಲ್ಲಿ ಹೋಗಿ ನಾವು ಏನೇ ಐಟಮ್ ತಗೊಂಡ್ರು ಅದನ್ನ ಬ್ಲಾಕ್ ಕವರ್ ಹಾಕಿ ಕೊಡ್ತಾರೆ ತಾನೆ. ಇದು ಹಾಗೇನೆ. ಕರೆಕ್ಟ್ ಕಣೋ. ಆದ್ರೂ ನಮ್ಮ ಘನತೆಗೆ ಈ ಕೆಲಸ ಸರಿಯಲ್ಲ ಕಣೋ. ನಮ್ಮ ತಾಯಣೆ ಸರಿ ಇಲ್ಲ ಕಣ. ಆದ್ರೆ ಏನೋ ಮಾಡೋದು? ಕೆಲಸ ಮಾಡ, ಹಿಡ್ಕೋ. ಯಾಕ? ಇದೇ ಹಿಡ್ಕೋ. ಅದೇ ಅದೇ 1 4 1 2 3. ಹಲೋ ಮೂರ್ಖಲು, ನಮ್ಮ ಅತ್ತೆ ಕ್ವಾಸ್ಟ್ ಮುದೇವಿ ಇನ್ನೊಂದ್ ಚಪ್ಲಿ ಮೂಟೆ ಹೊತ್ಕೊಂಡ್ ಬಂದಿದ್ದಾರೆ. ಏನ್ ಮಾಡೋದು? ಸೇಮ್ ಟು ಸೇಮ್ ಹಿಸ್ಟ್ರಿ ರಿಪೀಟ್ ಮಾಡಿ, ಮೂಟೆ ಅಪೀಟ್ ಮಾಡಿ. ತಗೊಳ್ಳಿ ಮೂರ್ಖ ಸ್ವಾಮಿಗಳೇ. ಅಯ್ಯೋ 3 ಕಾಲಲ್ಲಮ್ಮ, ಅದು 3 ಕಾಲ. ಅಯ್ಯೋ ಯಾವ್ದೋ ಒಂದ್ ಸ್ವಾಮಿಗಳು, ನಾನು ಇದೇ ತರ ಚಪ್ಲಿ ಮೂಟೆಗಳನ್ನ ತಗೊಂಬಂದ್ ನಿಮಗ್ ಕೊಡ್ತಾನೆ ಇದ್ದೀನಿ. ಅಲ್ಲಿ ನಮ್ಮ ಅತ್ತೆ ಹೊಸ ಮೂಟೆಗಳನ್ನ ತಗೊಂಬಂದ್ ಇಡ್ತಾನೆ ಇದ್ದಾರೆ. ಯಾವ್ದಾದ್ರು ಪೂಜೆ ಮಾಡ್ಬಿಟ್ಟು ನಮ್ಮ ಅತ್ತೆ ಕೈ ಕಾಲು ರಿವರ್ಸ್ ಮಾಡ್ಬಿಡಿ. ಮಾಡ್ಬೋದು, ಅದಕ್ಕೆಲ್ಲ ಸ್ವಲ್ಪ ಖರ್ಚಾಗುತ್ತಲ್ಲ. ಎಷ್ಟಾಗುತ್ತೆ? ಕ್ಯಾಶ್ ಆದ್ರೆ 1 ಲಕ್ಷ, ಚೆಕ್ ಆದ್ರೆ 2 ಲಕ್ಷ. ಅದ್ಯಾಕೆ ಚೆಕ್ ಆದ್ರೆ ಡಬಲ್? ಚೆಕ್ ಆದ್ರೆ ಬೋನ್ಸ್ ಆಗ್ಬಿಡ್ತೇನೋ ಅಂತ. ಸರಿ, ಕ್ಯಾಶ್ ಕೊಡ್ತೀನಿ. ಪೂಜೆ ಯಾವಾಗ ಇಟ್ಕೊಳ್ಳೋಣ? ನೀವೇನ್ ಬರಕೋಬೇಡಿ, ನೀವು ಕ್ಯಾಶ್ ಕೊಟ್ರೆ ಸಾಕು, ನಾನು ಪೂಜೆ ಮಾಡ್ತೀನಿ. ಅದಂಗೆ ನಾನ್ ಕ್ಯಾಶ್ ಕೊಟ್ಮೇಲೆ ನೀವು ಪೂಜೆ ಮಾಡ್ತೀರಾ ಅಂತ ಹೆಂಗ್ ನಂಬೋದು? ಹೌದಾ? ಅಮಾವಾಸ್ಯೆ ದಿನ ಸುಡ್ಗಾಡ್ಗೆ 12 ಗಂಟೆಗೆ ರಾತ್ರಿಗೆ ನೀವು ಒಬ್ಬರೇ ಬರ್ಬೇಕು. ಸುಡ್ಗಾಡ್ಗ ಪರವಾಗಿಲ್ಲ, ನೀವೇ ಮಾಡಿ. ನಿಮ್ಮಲ್ಲಿ ತುಂಬಾ ನಂಬಿಕೆ ಇದೆ. ನನ್ನ ಮೇಲೆ ಅನುಮಾನ ಪಟ್ಟಿದ್ದಕ್ಕೆ 25,000 ಎಕ್ಸ್ಟ್ರಾ ಕೊಟ್ಟು ತೊಲಗಿ. ಬಂಗಾರಿ ಬಂಗಾರಿ ಸಿಂಗಾರಿ, ಬಂಗಾರಿ ಬಂಗಾರಿ ಸಿಂಗಾರಿ. ನೋಡ್ರ, ಇದು 3ನೇ ಮೂಟೆ. ಹುಷಾರಾಗಿ ನೋಡ್ಕೋಬೇಕು. ಒದ್ದನ್ ಕಂಡ್ಬಿಟ್ಕೊಂಡು ನೋಡ್ಕೋತೀವಿ ಮಮ್ಮಿ. ಹೋದ್ಸಲ ಯಾಕಪ್ಪ ನೋಡ್ಕೊಳ್ಳಿಲ್ಲ? ಹೋದ್ಸಲಿ ಅದು ಸುಸ್ತು ಅರ್ಜೆಂಟ್ ಆಗೋಯ್ತು, ಹೊರಟೋಗ್ಬಿಟ್ಟೆ. ನೀನೇನೋ ಅದಕ್ಕೆ ಹೋದೆ, ನೀನೇನೋ ಮಾಡ್ತಿದ್ದೆ. ಅಲ್ಲಮ್ಮ, ಅವನು ನಿಜವಾಗ್ಲೂ ಸುಸುಗೋದ್ನೋ ಅಥವಾ ಸುಳ್ಳು ಹೇಳ್ತಾನೋ ಅಂತ ನೋಡಕ್ ಹೋಗಿದ್ದೆ. ನಿಮ್ ಮೇಲೆ ನಂಗೆ ವಿಶ್ವಾಸನೇ ಇಲ್ಲ. ಈ ಸಲ ಈ ಮೂಟೆನ ನಾನೇ ಕಾವಲು ಕಾಯ್ತೀನಿ. ಅಷ್ಟೇ ನೀವಾ? ಸೊಸೆ ಅಂತ ಮನೇಲಿ ನಾನಿರುವಾಗ ನೀವ್ ಯಾಕತ್ತೆ ಈ ಚಪ್ಪಲಿ ಮುಟ್ಟೆನ್ ಕಾಯ್ಬೇಕು? ನಾನೇ ಕಾಯ್ತೀನಿ. ಅದು ಹಾಗಲ್ಲಮ್ಮ ಬಂಗು. ಅತ್ತೆ, ನೀವ್ ಇನ್ನೊಂದ್ ಮಾತಾಡಿದ್ರೆ ನಮ್ಮಿಬ್ಬರ ಪ್ರೀತಿ ಮೇಲೆ ಆಣೆ. ಅಯ್ಯೋ 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 ಬಂಗು, ಪವಿತ್ರವಾದ ಅತ್ತೆ ಸೊಸೆ ಪ್ರೀತಿ ಮೇಲೆ ಆಣೆ ಇಟ್ಟು ಹಗ್ಗ ಇಲ್ದೇನೆ ನನ್ನನ್ನ ಕಟ್ಟಿ ಹಾಕಿದ್ರಮ್ಮ. ನೋಡು, ಇದನ್ನ ನೀನೇ ಕಾಯಿ. ಬರ್ರೆ. ಮೂರ್ಖಾಲು, ನಮ್ಮ ಅತ್ತೆ ಇನ್ನೊಂದ್ ಚಪ್ಪಲಿ ಮುಟ್ಟೆ ತಂದಿದ್ದಾರೆ ಕಣಪ್ಪ. ಏನಪ್ಪ ಮಾಡೋದಿವಾಗ? ಅಲ್ಲ ಕಣಪ್ಪ, ನೀನು ಕೇಳ್ದಷ್ಟು ದುಡ್ಡನ್ನ ನಾನು ನಿನಗೆ ಕೊಟ್ಟಿದ್ದೀನಿ. ಇನ್ನು ಯಾವಾಗಯ್ಯ ನೀನ್ ಪೂಜೆ ಸ್ಟಾರ್ಟ್ ಮಾಡೋದು? ಬೇಗ ಸ್ಟಾರ್ಟ್ ಮಾಡಿ, ನಮ್ಮ ಅತ್ತೆ ಕೈಕಲ್ನ ಸೆಟ್ಕೊಳಂಗ್ ಮಾಡ್ಬಿಡು. ಸರಿ, ಈಗ್ಲೇ ತಂದ್ಕೊಡ್ತೀನಿ. ನೀನು ನನ್ನನ್ನ ಪ್ರೀತಿ ಮಾಡೋ ತರ ಡೌ ಮಾಡುವಾಗ್ಲೇ ಗೊತ್ತಾಯ್ತು ಕಣೆ, ಇದು ಕೆಲಸ ಬೇರೆ ಯಾರ್ದು ಅಲ್ಲ, ನಿಂದೆ ಅಂತ. ಅದಕ್ಕೆ ಹೆಣ್ಗೆ ಎಲ್ಲಾದ್ರ ಮೇಲೆ ಮೋಹ ಅಂತ ಕೇಳಿದ್ದೆ, ಆದ್ರೆ ಈ ತರ ಕಿತ್ತೋದ್ ಎಕ್ಕದ ಮೇಲೆ ಮೋಹ ಅಂತ ಗೊತ್ತಿರ್ಲಿಲ್ಲ. ಯಾಕೆ ಈ ತರ ಮಾಡಿದ್ರಿ? ಅದೇನಾಯ್ತು ಅಂದ್ರೆ ಇಷ್ಟ ಆಯ್ತು.
ದೊಡ್ಡಮ್ಮವ್ರೆ, ಇದ್ರಲ್ಲಿ ಬೇರೆ ಏನೋ ವಿಷಯ ಇದೆ. ನೀವು ಚಪ್ಪಲಿ ಮೂಟೆನ ತಗೊಂಡ್ ಬರೋದು, ಆ ಚಪ್ಪಲಿ ಮೂಟೆನ ಅವರು ಇನ್ನೊಬ್ಬನಿಗೆ ತಗೊಂಡೋಗ್ ಕೊಡೋದು. ಈ ಕೆಲ್ಸನ ಅತ್ತೆ ಸೊಸೆ ಕೋಳಿ ಜಗಳ ಗೊತ್ತಿರೋ ಯಾವನೋ ಮಸಾಲೆ ಅರಿತಾ ಇದ್ದಾನೆ. ಚಿಕ್ಕಮ್ಮರೆ, ಒಂದ್ ಕೆಲ್ಸ ಮಾಡಿ, ಈ ಮೂಟೆ ತಗೊಂಡೋಗಿ ಆ ತ್ರಿಕಾಲ ಜ್ಞಾನಿಗೆ ಕೊಡಿ. ಏನ್ ಮಾಡ್ತಾನೆ ನೋಡಮ್ಮ, ಆಮೇಲೆ ಸತ್ಯ ಏನು ಅಂತ ಗೊತ್ತಾಗುತ್ತೆ. ಒಂದ್ ವೇಳೆ ಗೊತ್ತಾಗ್ಲಿಲ್ಲ ಅಂದ್ರೆ ತುಂಬಾ ಸಿಂಪಲ್. ಇನ್ನೊಂದ್ ಚಪ್ಪಲಿ ಮೂಟೆ ತೊಂದ್ರೆ ಆಯ್ತಪ್ಪ. ಏನಣ್ಣ ಸಂಪಾದನೆ ಸಖತ್ತಾಗಿ ಅಮರ್ಸಿದ್ವಿ. ನಿಂದು ತಲೆ ಅಲ್ಲ ತಪ್ಲೆ ತಪ್ಲೆ. ಆ ದಡಿಯಮ್ಮ ನಾನ್ ತಾವಿಂದ ಮೂಟೆ ತಗೊಂಡ್ ಹೋಗೋದು, ಆ ಸಣ್ಣ ತಗೊಂಬಂದ್ ನೀನು ಕೊಟ್ಟು ಕಾಸು ಕೊಡೋದು. ಇನ್ಮೇಲೆ ಮನ್ಲಿರೋ ಲಕ್ಷ್ಮಿ ಫೋಟೋ ತೆಗ್ದಾಕ್ಬಿಟ್ಟು ಅತ್ತೆ ಸೊಸೆದಿರ್ ಫೋಟೋ ಹಾಕ್ಬಿಡ್ಮ. ಗೋಪಾಲ್, ನನ್ ಮಕ್ಕಳ ಏನು ಗೊತ್ತಿಲ್ಲದೆ ಇರೋ ಅಮಾಯಕ ಮಹಿಳೆಯರಿಗೆ ಮೋಸ ಮಾಡ್ತೀರೇನ್ರ? ಯತಾನೇ ನಿನ್ ಕೈನ ಈ ಪ್ಲೇಸ್ ಬಿಟ್ಕೊಟ್ರೆ ಗಣಸರ್ಗೂ ಮಾಡ್ತೀವಿ ಮೋಸನ. ನನ್ನ ಮಕ್ಳ ಮೋಸ ಮಾಡಿ ದುಡ್ಡು ಕಿತ್ಕೊಂಡಿದ್ದಲ್ದೆ ಕೌಂಟರ್ ಎಲ್ಲ ಹೊಡಿತಾರೆ. ಪೊಲೀಸ್ ಕಿತ್ಕೊಟ್ಬಿಡ್ತೀನಿ ನಿಮ್ನ. ಹೋಗು ಹೇಳೋಗು. ಏನಂತ ಹೇಳ್ತೀಯಾ? ನಾ ಮೋಸ ಮಾಡಿದ್ದೇನೆ ಅದಕ್ಕೆ ನೀ ಏನದು ಸಾಕ್ಷಿ ನಿಂತವ? ನೀನೇನೋ ಹೋಗಿ ಪೊಲೀಸ್ನವ್ರ ಹತ್ರ ಹಳೆ ಚಪ್ಲಿ ಅಂದ್ರೆ ತಿಂದ್ಬಿಟ್ಟು ತುಪ್ಪಕನ್ ಮಕ್ಕೋಗಿತಾರೆ. ಏನ್ನ ಬೀಡನ ಇವರಿಬ್ರು ಜಗಳ ನಮಗ್ ಲಾಭ ಆಯ್ತು, ಹಳೆಗ ಅದೇ ನಿಜ ಆಯ್ತು. ಜಗಳ ಮಾಡೋದ್ರಿಂದ ಲಾಸ್ ಅಂತ ತೋರ್ಸ್ಕೊಟ್ಟಿದ್ದಕ್ಕೆ ನೀವೇ ಒಂದ್ 50,000 ಕೊಟ್ಟು ರೈಟ್ ಆಯ್ತಾರೆ. ನೋಡಿದೆ ಮಮ್ಮಿ, ಅತ್ತೆ ಸೊಸೆ ಇಬ್ರು ಬೀದಿ ಜಗಳ ಆಡೋದ್ರಿಂದ ಜನ ಅದನ್ನ ಹೆಂಗ್ ಉಪಯೋಗಿಸ್ಕೊತಾರೆ ಅಂತ. ಗೊತ್ತಾಯ್ತು ಕಣೋ, ಇನ್ ಮುಂದೆ ರೋಡಲ್ಲಿ ಜಗಳ ಆಡಲ್ಲ. ಮತ್ತೆ ಇನ್ನೆಲ್ಲಿ ಜಗಳ ಆಡ್ತೀರಿ? ಗ್ರೌಂಡ್ ಅಲ್ಲಿ. ಸಿಂಗಾರಿನ ಬಂಗಾರಿನ